ನೀವು ತಯಾರಿಸಿದ ಸೈಲೇಜ್ ನಿಜವಾಗಿಯೂ ಒಳ್ಳೆ ಗುಣಮಟ್ಟದ? ಕೇವಲ ಬಣ್ಣ ನೋಡಿದ ಮಾತ್ರಕ್ಕೆ ಗೊತ್ತಾಗಲ್ಲ. ನಾನು ಹೇಳಿದ ಈ 4 ಗುಣಲಕ್ಷಣಗಳು ನಿಮ್ಮ ಸೈಲೇಜ್ನಲ್ಲಿ ಇದ್ದರೆ ಮಾತ್ರ ಅದು ತುಂಬ ಒಳ್ಳೆಯ ಸೈಲೇಜ್ ಆಗಿರುತ್ತೆ. ದನ ಕರುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತವೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಲಿನ ಇಳುವರಿಯೂ ಜಾಸ್ತಿ ಆಗುತ್ತೆ. ರೂರಲ್ ಇನ್ಕಮ್ ಇಂಡಿಯಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚು ಸೈಲೇಜನ್ನ ಬಳಸ್ತಾ ಇದ್ದೀವಿ. ಆದರೆ ನಾವು ಒಳ್ಳೆಯ ಕ್ವಾಲಿಟಿಯ ಸೈಲೇಜನ್ನ ಬಳಸ್ತಾ ಇದ್ದೀವಾ ಅನ್ನೋದೇ ಎಲ್ಲ ತುಂಬ ಜನಕ್ಕೆ ಪ್ರಶ್ನೆ. ಯಾಕಂದರೆ ಅವರು ಸೈಲೇಜನ್ನೇ ಬಳಸ್ತಾ ಇರ್ಬೋದು, ಆದರೆ ಒಳ್ಳೆ ಹಾಲಿನ ಇಳುವರಿಯೂ ಸಿಗ್ತಾರಲ್ಲ ಒಬ್ಬೊಬ್ಬರಿಗೆ, ಅಥವಾ ಆರೋಗ್ಯ ಚೆನ್ನಾಗಿರಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಸೈಲೇಜಿನ ಗುಣಲಕ್ಷಣಗಳು. ಅದರಿಂದ ನೀವು ಬಳಸುವ ಸೈಲೇಜಿನ ಗುಣಮಟ್ಟ ಚೆನ್ನಾಗಿರಬೇಕು. ನಾನು ಹೇಳುವ ಈ 4 ಗುಣಲಕ್ಷಣಗಳು ಈ ನಿಮ್ಮ ಸೈಲೇಜ್ನಲ್ಲಿ ಇರಬೇಕು. ಮೊದಲನೆಯದು, ನೀವು ನೋಡಿದ ತಕ್ಷಣ ಅದು ಹಳದಿ ಮತ್ತು ಹಸಿರು ಬಣ್ಣದಲ್ಲಿ ಇರಬೇಕು. ಹಾಗಿದ್ರೆ ನಿಮ್ಮ ಸೈಲೇಜ್ ಚೆನ್ನಾಗಿರುತ್ತೆ ಅಂತ. ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದಲ್ಲಿ ಸೈಲೇಜ್ ಇರಬಾರ್ದು, ಹಾಳಾಗೋಗಿರುತ್ತೆ. ಈ ಎರಡನೇದು, ವಾಸನೆ. ಹುಳಿ ವಾಸನೆಯಲ್ಲಿರಬೇಕು. ಯಾವುದೇ ರೀತಿ ಕೆಟ್ಟ ವಾಸನೆ ಬರಬಾರ್ದು. ಕೆಟ್ಟ ವಾಸನೆ ಬಂದರೆ ಯಾವುದೇ ಕಾರಣಕ್ಕೂ ಅದನ್ನು ಪಶುಗಳಿಗೆ ಬಳಸೋಕ್ಕೆ ಹೋಗಬೇಡಿ. ಮೂರನೇದು, ತೇವಾಂಶ. ತೇವಾಂಶ, ನೀವು ನಿಮ್ಮ ಸೈಲೇಜನ್ನು ಒಂದ್ಸಲ ನೀವು ಮುಷ್ಟಿಲಿ ಹಿಡಿದು ಪ್ರೆಸ್ ಮಾಡಿದಾಗ, ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಪ್ರೆಸ್ ಮಾಡಿದಾಗ ಯಾವುದೇ ರೀತಿ ನೀರು ಬರಬಾರ್ದು. ಕೈ ಮಾತ್ರ ಒದ್ದೆ ಆಗಬೇಕು, ಆದರೆ ಯಾವುದೇ ರೀತಿ ನೀರು ಬರಬಾರ್ದು. ಆವಾಗ ಮಾತ್ರ ಅದು ತುಂಬ ಚೆನ್ನಾಗಿದೆ ಅಂತ. ಅತಿ ಹೆಚ್ಚು ನೀರು ಹಾಕಿ ಸೈಲೇಜನ್ನು ಹಾಳು ಮಾಡಬೇಡಿ. ಜಾಸ್ತಿ ತೇವಾಂಶ ಕೂಡ ಆಗಿರಬಾರ್ದು. ನಾಲ್ಕನೇದು, ಯಾವುದೇ ರೀತಿ ಬೂಸ್ಟ್ ಬಂದಿರಬಾರ್ದು. ಕೆಂಪು ಕಲರ್ ಬೂಸ್ಟು ಅಥವಾ ವೈಟ್ ಕಲರು, ಕಪ್ಪು ಕಲರು, ಈ ಬಣ್ಣಗಳಲ್ಲಿ ಬೂಸ್ಟ್ ಫಾರ್ಮೇಷನ್ ಆಗಿದರೆ ಯಾವುದೇ ಕಾರಣಕ್ಕೂ ಅದನ್ನು ಬಳಸೋಕ್ಕೆ ಹೋಗಬೇಡಿ. ನಾಲ್ಕನೇದು, ತುಂಬ ಚೆನ್ನಾಗಿ ಮಾಗಿರಬೇಕು. ಅಂತಹ ಸೈಲೇಜ್ಗಳನ್ನು ಮಾತ್ರ ಬಳಸಿ. ನಾನು ಹೇಳಿದ ಈ 4 ಗುಣಲಕ್ಷಣಗಳು ನಿಮ್ಮ ಸೈಲೇಜ್ನಲ್ಲಿ ಇದ್ದರೆ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಅರ್ಥ. ವೀಕ್ಷಕರೇ, ಇನ್ನೊಂದು, ನಾವು ಬ್ಯಾಗನ್ನು ಓಪನ್ ಮಾಡುವಾಗ ಮೇಲ್ಪದರದಲ್ಲಿ ಸ್ವಲ್ಪ ಬೂಸ್ಟ್ ಕಂಡು ಬರಬಹುದು, ಆದರೆ ಅದಕ್ಕೆ ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದು ಏನಾಗಿರುತ್ತೆ ಅಂದರೆ, ನಾವು ಪ್ಯಾಕ್ ಮಾಡುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಏರು ಒಳಗೆ ಹೋಗಿರುತ್ತೆ. ಅದಕ್ಕೋಸ್ಕರ ಮೇಲ್ಪದರದಲ್ಲಿ ಸ್ವಲ್ಪ ಬೂಸ್ಟ್ ಕಂಡು ಬರ್ಬೋದು. ಅದನ್ನು ಸ್ವಲ್ಪ ಮಾತ್ರ ತೆಗೆದುಹಾಕಿ, ಇನ್ನೆಲ್ಲವೂ ಚೆನ್ನಾಗೇ ಇರುತ್ತೆ. ಟೈಟಾಗೆ ಪ್ಯಾಕ್ ಮಾಡಿರ್ತೀವಿ, ಆದರೆ ಅಲ್ಲಿ ಇಲ್ಲಿ ಸ್ವಲ್ಪ ಏರು ಒಳಗೋಗಿರೋದ್ರಿಂದ ಅದು ಮೇಲ್ಗಡೆ ಬೂಸ್ಟ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಆದಷ್ಟು ಗಾಳಿಯನ್ನು ಒಳಗೆ ಬಿಡ್ದಂಗೆ ಟೈಟಾಗಿ ಪ್ಯಾಕ್ ಮಾಡಿ. ಟ್ಯಾಂಕಲ್ಲಿ ಪ್ಯಾಕ್ ಮಾಡಿದ್ರೂ ಕೂಡ ನೀಟಾಗಿ ಅದರ ಮೇಲೆ ಭಾರವನ್ನು ಇಟ್ಟು ಪ್ಯಾಕ್ ಮಾಡಿ. ಎರಡನೇದು ಬಂದು, ಅದರಲ್ಲಿ ನಾವು ಏನು ಸೈಲೇಜ್ ಮಾಡೋಕ್ಕೆ ಕವರ್ಗಳನ್ನ ಆಗಿರ್ಬೋದು, ಟಾರ್ಪಲ್ಗಳನ್ನ ಏನು ಯೂಸ್ ಮಾಡ್ತೀವಿ, ಆ ಟಾರ್ಪಲ್ಗಳಾಗಿರಲಿ ಕವರ್ಗಳಾಗಿರಲಿ ಅಲ್ಲಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ಗಳಾಗಿರುತ್ತವೆ. ಅದನ್ನು ತುಂಬ ಸೇಫಾಗಿ ನೋಡ್ಕೊಳ್ಳಿ. ಆ ಮೇಯ್ನ್ ಆ ಡ್ಯಾಮೇಜ್ ಆಗಿರೋದ್ರಿಂದಲೇ ನಮ್ಮ ಸೈಲೇಜ್ ಕಂಪ್ಲೀಟ್ಲಿ ಹಾಳಾಗಿ ಹೋಗುತ್ತೆ. ಇರುವೆಗಳಾಗಿರ್ಬೋದು ಅಲ್ಲೆಲ್ಲ ಬಂದು ಬೂಸ್ಟ್ ಬೆಳೆಯೋಕ್ಕೆ ಕಾರಣ ಆಗುತ್ತೆ. ಅದನ್ನು ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನೊಂದು, ನಾವು ನೀರನ್ನು 1 ಟನ್ನಿಗೆ ಕೇವಲ 10 ಲೀಟ್ರ್ ಮಾತ್ರ ಬಳಸಬೇಕು. ಅದಕ್ಕಿಂತ ಹೆಚ್ಚು ಬಳಸಿದ್ರೆ ಸೈಲೇಜ್ ಚೆನ್ನಾಗಲ್ಲ. ನೀವು ಬೆಲ್ಲದ ನೀರನ್ನೇ ಬಳಸ್ಬೋದು, ಅಥವಾ ಮಜ್ಜಿಗೆನೇ ಬಳಸ್ಬೋದು, ಮಿನರಲ್ ಮಿಕ್ಸರ್ನೇ ಬಳಸ್ಬೋದು, ಏನಾದರೂ ಬಳಸ್ಬೋದು. ನೀರು ಮಾತ್ರ 1 ಟನ್ನಿಗೆ ಕೇವಲ 10 ಲೀಟ್ರ್ ಮಾತ್ರ ಬಳಸಿ. ಆಗಿದ್ದಾಗಲೇ ಮಾತ್ರ ನಿಮ್ಮ ಸೈಲೇಜ್ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬರುತ್ತೆ. ದನ ಕರುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತವೆ, ತುಂಬ ಹಾಲಿನ ಇಳುವರಿಯೂ ಜಾಸ್ತಿ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ನಾವು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಇದಕ್ಕೆ ಅತಿ ಹೆಚ್ಚು ನಾವು ಸೈಲೇಜನ್ನು ಬಳಸ್ತೇವೆ. ಅದಕ್ಕೋಸ್ಕರ ನೋಡಿ ಇವಾಗ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾವೆ ಸೈಲೇಜನ್ನು. ತೆನೆ ನೋಡಿ, ಈ ಥರ ಸಣ್ಣಕ್ಕೆ ನುಚ್ಚೊಡ್ದಿರುತ್ತೆ. ತುಂಬ ಇಷ್ಟಪಟ್ಟು ತಿಂತವೆ. ಮಾಂಸ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಕುರಿಗಳಾಗಿರೋದ್ರಿಂದ ತುಂಬ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ. ಮರಿಗಳಿಗೆ ತುಂಬ ಒಳ್ಳೆಯ ಹಾಲು ಸಿಗುತ್ತೆ. ನಾವು ಎಕ್ಸ್ಟ್ರಾ ಹಾಲನ್ನು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ನಾಟಿ ಓತುಗಳಿವೆ, ನಾಟಿ ಓತುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತವೆ. ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತವೆ. ಹಾಗಾಗಿ ಈ ಥರ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಚೆನ್ನಾಗೇ ಬರುತ್ತೆ ಸೈಲೇಜ್ ಮೇವು. ನಾನು ಹೇಳಿದ ಈ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಸರಿ ಮಾಡಿಕೊಂಡ್ರೆ. ವೀಕ್ಷಕರೇ, ಕಮೆಂಟ್ ಮಾಡಿ, ನಾನು ಹೇಳಿದ ಈ 4 ಗುಣಲಕ್ಷಣಗಳು ನಿಮ್ಮ ಸೈಲೇಜಿನಲ್ಲಿ ಇದೆಯಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಭಾಗದಲ್ಲಿ ಸೈಲೇಜ್ ಮಾಡುವ ಮೆಕ್ಕೆಜೋಳದ 1 ಟನ್ನಿನ ಬೆಲೆ ಎಷ್ಟು ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲ ರೈತರಿಗೂ ಉಪಯೋಗವಾಗುತ್ತೆ.
ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇವಲ 5 ದಿನದಲ್ಲಿ ಸೈಲೇಜನ್ನು ರೆಡಿ ಮಾಡೋದು ಹೇಗೆ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ, ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.